പഠിച്ചാ പഠിച്ചു പഠിച്ച ഒന്നി ക്വാർട്ടർ ചെയ്ത പറഞ്ഞ പഠിച്ചാ പേരത് ಭಾಷೆ ಪೂರಲ್ಲ ಆಗ್ತದ್ಯಾ ತಮಿಳ್ ತಮಿಳ್ ಎಂಚ ತಮಿಳ್ ಪಾತಿರ್ಲಿ ಕಮಲ ಪೊಣ್ಣೆ ಕಡಿಕಿ ಹೋಗದೆ ಕಡೇಲಿಯ ಮಠ ಬಸಂಗ ಕನ್ನಡಿ ಬಂಗೋ ಸೋಷಿಯಲ್ ಮೀಡಿಯಾ ಅನ್ನೋ ಈ ದುನಿಯಾದಲ್ಲಿ ಅಪರಿಚಿತರು ಕೂಡ ಪರಿಚಿತರೆ ಅನ್ನೋ ಮಾತಿದೆ. ಸಾಕಷ್ಟು ಜನ ಕಾಂಟೆಂಟ್ ಕ್ರಿಯೇಟರ್ಸ್ ಅನ್ನ ನಾವು ಬುಕ್ಕತಃ ಭೇಟಿ ಆಗಿರೋದಿಲ್ಲ, ಆದ್ರೆ ಅವರ ಕಂಟೆಂಟ್ ಗಳ ಮೂಲಕ ನಾವು ಅವ್ರ ಜೊತೆ ಕನೆಕ್ಟ್ ಆಗಿರ್ತೀವಿ. ಒಂದಿನ ಅವ್ರು ಯಾವುದೇ ಕಂಟೆಂಟ್ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ಹುಡುಕಾಡೋದಕ್ಕೆ ಶುರು ಮಾಡ್ತೀವಿ, ಯಾಕೆ ಇವತ್ತು ಮಾಡಿಲ್ಲ ಅಂತ. ಹೀಗೆ ತುಳುನಾಡಿನ ಮಂದಿಗೆ ಕಂಟೆಂಟ್ ಗಳ ಮೂಲಕವೇ ಕನೆಕ್ಟ್ ಆದವರು ಕಮಲದೊಡ್ಡ. ತನ್ನ ನಿಷ್ಕಲ್ಮಶವಾದಂತಹ ನಗು, ಮುಗ್ಧ ಮಾತಿನ ಮೂಲಕವೇ ಸಾವಿರಾರು ತುಳುವರಿಗೆ ಅವರು ಆಪ್ತರಾದವರು. ಅವರ ನಗುವನ್ನ ನೋಡೋದಕ್ಕೆ, ಅವರ ಮಾತುಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ಸಾವಿರಾರು ಜನ ಪ್ರತಿದಿನ ಸೋಷಿಯಲ್ ಮೀಡಿಯಾದಲ್ಲಿ ಕಾಯ್ತಾ ಇದ್ರು. ಯಾವಾಗ ಕಮಲದೊಡ್ಡ ಹೊಸ ವಿಡಿಯೋ ಬರುತ್ತೆ ಅಂತ ಹುಡುಕಾಡೋದಕ್ಕೆ ಶುರು ಮಾಡುವಂತಹ ಸಾವಿರಾರು ಅಭಿಮಾನಿಗಳನ್ನ ಕಮಲದೊಡ್ಡ ಹೊಂದಿದ್ದಾರೆ. ನಮಸ್ಕಾರ. ಲೇಡಿ ಡಾಕ್ಟರ ಕಾಯಿಲೆ ಮರ್ದು ಕೊಡ್ಪೆ ಬೊಕ ಈ ರೀತಿ ಒಂದು ಪಾತ ಪಾಡಂ ತಿರ್ಗಿದಾರೆ. ಏನು ಒಂದು ರೈಡರ್ ಇರೆ ಬೈಕ್ ಉಡುಪುನ ಎಲ್ರಿಗೂ ಕೂಡ ಖುಷಿ ಹಂಚಿದ, ನಗು ಹಂಚಿದ ಈ ಕಮಲದೊಡ್ಡ ಇವತ್ತು ಕೇವಲ ನೆನಪಷ್ಟೇ. 85 ವರ್ಷದ ಕಮಲದೊಡ್ಡ ತಮ್ಮ ಬದುಕಿನ ಯಾತ್ರೆಯನ್ನ ಕೊನೆಗೊಳಿಸಿದ್ದಾರೆ. ಮೂಡಬಿದ್ರೆ ತಾಲೂಕಿನ ಮೂರ್ನಾಡು ನಿವಾಸಿ ಈ ಕಮಲದೊಡ್ಡ ದಿವಂಗತ ದೊಡ್ಡಣ್ಣ ಶೆಟ್ಟಿಯವರ ಪತ್ನಿ, ಹಾಗೆ ಬೋಲ್ಪು ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಶ್ರೀನಿತ್ ಶೆಟ್ಟಿ ಅವರ ಅಜ್ಜಿ. ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ರೀಲ್ಸ್ಗಳ ಮೂಲಕವೇ ಅವರು ತುಳುವರ ಮನ ಗೆದ್ದವರು. ಅವರ ಮಾತನ್ನ ಕೇಳಿಸ್ಕೊಳ್ಳೋದೇ ಒಂಥರ ಖುಷಿ ಆಗ್ತಾ ಇತ್ತು. ಅದರಲ್ಲಿ ಯಾವುದೇ ರೀತಿಯಾದಂತಹ ಮೋಸ, ವಂಚನೆ ಯಾವುದೂ ಇಲ್ಲ. ತುಂಬಾ ಮುಕ್ತವಾಗಿ ಅವರು ಮಾತನಾಡ್ತಾ ಇದ್ರು. ರೀಲ್ಸ್ಗಳ ಮೂಲಕವೇ ಗಮನ ಸೆಳೆದವರು ಕಮಲದೊಡ್ಡ. ಆದರೆ ಈ ಕಮಲದೊಡ್ಡ ಈಗ ಕೇವಲ ನೆನಪಷ್ಟೇ. 85 ವರ್ಷದ ಕಮಲದೊಡ್ಡ ಶನಿವಾರ ಅಂದರೆ ನಿನ್ನೆ ವಿಧಿವಶರಾಗಿದ್ದಾರೆ. ಶುಕ್ರವಾರ ಅವರ ಕಾಲಿಗೆ ಸರ್ಜರಿ ಆಗಿತ್ತು. ಶನಿವಾರ ಅವರು ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ರೀಲ್ಸ್ಗಳ ಮೂಲಕ ಗಮನ ಸೆಳೆದಿದ್ದಂತಹ ಕಮಲದೊಡ್ಡ ಬಿಗ್ ಬಾಸ್ ವಿನ್ನರ್ ಶೈನ್ ಶೆಟ್ಟಿ ನಟನೆಯ ಶಂಕರಾಭರಣ ಅನ್ನೋ ಸಿನಿಮಾದಲ್ಲೂ ಕೂಡ ಅಭಿನಯಿಸಿದ್ರು. ಆ ಸಿನಿಮಾ ಇನ್ನೂ ಕೂಡ ರಿಲೀಸ್ ಆಗಿಲ್ಲ. ಈಗ ಕಮಲದೊಡ್ಡ ಇನ್ನಿಲ್ಲ ಅನ್ನೋ ಶಾಕಿಂಗ್ ವಿಚಾರ ಹೊರಗಡೆ ಬಂದಿದೆ. ಇದು ಅವರ ಅಭಿಮಾನಿಗಳಿಗೆ ತುಂಬಾ ನೋವಿನ ವಿಚಾರ. ಕಮಲದೊಡ್ಡ ಅವರ ಸಾವಿನ ವಿಚಾರ ತಿಳಿತಾ ಇದ್ದಂತೆ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಸಾವಿಗೆ ಕಂಬನಿ ಮಿಡಿದಿದ್ದಾರೆ. ಒಂಜಿ ಕ್ವಾರ್ಟರ್ ಸೀದಾ ಪಾರ್ನ ಪರ್ಚಾ ಪೇರದೆ ಭಾಷೆ ಪೂರಲ್ಲ ಆಗ್ತದ್ಯಾ ತಮಿಳ್ ಎಂಚ ತಮಿಳ್ ಪಾತಿರ್ಲಿ ಕಮಲ ಪೊಣ್ಣೆ ಕಡಿಕಿ ಹೋಗದೆ ಕಡೇಲಿಯ ಮಠ ಬಸಂಗ ಕನ್ನಡಿ ಬಂಗೋ ಇಂತಹ ನೈಜ ಕುತೂಹಲಭರಿತ ಸುದ್ದಿಗಳಿಗಾಗಿ ಕರಾವಳಿಯ ಪ್ರತಿಷ್ಠಿತ ವಾಹಿನಿ ಅಭಿಮತ ಟಿವಿ ಚಾನೆಲ್ ಅನ್ನು ವೀಕ್ಷಿಸಿ ಮತ್ತು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮವರಿಗೆ ಶೇರ್ ಮಾಡಿ, ನಮ್ಮ ವಾಹಿನಿಯನ್ನ ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಜೊತೆಯಾಗುವುದನ್ನು ಮರಿಬೇಡಿ. ಜಾಹೀರಾತು ಮತ್ತು ಬಿಸಿನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 8277719449 and 8050897171.